ರತ್ನಸ್ ಕಿಚನ್ಗೆ ಸ್ವಾಗತ. ಇವತ್ತೇ ಮೊದಲಿಗೆ ನನ್ನ ವಿಡಿಯೋ ನೋಡ್ತಿರೋರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ 2 ನಿಮಿಷದಲ್ಲಿ ರಾಗಿ ಮುದ್ದೆ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ರಾಗಿ ಹಿಟ್ಟು ತಗೊಂಡಿದ್ದೀನಿ. ನಂತರ ಸ್ಟವ್ ಹಚ್ಕೊಂಡು ಪಾನ್ ತಗೊಂಡು 1.5 ಬೌಲ್ ನೀರು ಹಾಕೊಂತ ಇದ್ದೀನಿ. ಅಂದ್ರೆ ನಾವು ಏಂತ್ರಲ್ಲಿ ರಾಗಿ ಹಿಟ್ಟು ತಗೊಂಡಿರ್ತೀವಿ, ಬೌಲ್ ಆಗ್ಬೋದು, ಲೋಟ ಆಗ್ಬೋದು, ನಾವು ಏಂತ್ರಲ್ಲೇ ತಗೊಳ್ಳಿ, ಅದರಲ್ಲಿ 1.5 ಲೋಟ. ಅದು ಕುದಿ ಬರಬೇಕು ಅಂತ ಗೊತ್ತಾಗ್ಲಿಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಸೇರಿಸ್ಕೊಂತ ಇದ್ದೀನಿ. ಅದನ್ನ ಸ್ವಲ್ಪ ನೀರಲ್ಲಾದ್ರೂ ಮಿಕ್ಸ್ ಮಾಡಿ ಹಾಕೋಬಹುದು, ಇಲ್ಲ ಅಂದ್ರೆ ಹಂಗೆ ಡೈರೆಕ್ಟ್ ಆಗಿ ಹಾಕೋಬಹುದು. ನಾನು ಅದರಿಂದ ಡೈರೆಕ್ಟ್ ಆಗಿ ಹಾಕೊಂಡಿದ್ದೀನಿ. ನೋಡಿ ಈ ತರ ಬಂದ್ರೆ ನೆಕ್ಸ್ಟ್ ಒಂದ್ ಬೌಲ್ ಹಿಟ್ಟು ತಗೊಂಡಿದ್ನಲ್ಲ ರಾಗಿ ಹಿಟ್ಟು, ಅದನ್ನ ಸೇರಿಸಿ ನೀಟಾಗಿ, ಅಂದ್ರೆ ತಳ ಹಿಡಿಬಾರ್ದು, ಲೋ ಫ್ಲೇಮ್ ಅಲ್ಲಿ ನೀಟಾಗಿ ಹಿಂಗ್ ಕೈ ಆಡಿಸ್ತಾ ಇರ್ಬೇಕು. ನೋಡಿ ಗಂಟು ಬಂದ್ಬಿಡುತ್ತೆ ಬಿಟ್ರೆ. ನೀಟಾಗಿ ಹಿಂಗೆ ನಿಧಾನಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಇದಕ್ಕೆ ಏನು ಎಣ್ಣೆ ಬೆಣ್ಣೆ ತುಪ್ಪ ಏನು ಹಾಕಿಲ್ಲ. ನೀಟಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಒಂದೇ ನಿಮಿಷದಲ್ಲೇ ಮಾಡ್ಕೊಬಹುದು ಆರಾಮ್ಸೆ. ಅಂದ್ರೆ ನಾವು ಎಷ್ಟು ಮುದ್ದೆ ಮಾಡ್ಕೋತೀವಿ ಅದ್ರ ಮೇಲೆ ಟೈಮಿಂಗ್ಸ್ ಡಿಪೆಂಡ್ ಆಗುತ್ತೆ. ನಾನು ಒಂದೇ ಮುದ್ದೆ ಅಲ್ವಾ, ಅದರಿಂದ ಒಂದ್ 2 ನಿಮಿಷ ಸಾಕು. ಹಿಟ್ನೆಸ್ರು ಬರಗಂಟ, ಅಂದ್ರೆ ಮುದ್ದೆ ಕುದಿ ಬರಿಯ ಗಂಟ ಒಂದು ನಿಮಿಷ ಹೈ ಫ್ಲೇಮ್ ಅಲ್ಲಿ. ಏನಾದ್ರು ತುಂಬಾ ಮುದ್ದೆ ಮಾಡ್ಕೊಂತೀವಿ ಅಂದ್ರೆ ಒಂದ್ 10-15 ನಿಮಿಷ ಬೇಕೇ ಬೇಕಾಗುತ್ತೆ. ನೋಡಿ ಫುಲ್ ಅಂಟಬಾರ್ದು ಕೈಗೆ, ಉಂಡೆ ಬರೋ ತನಕನೂ ಅಲ್ಲೇನೆ ನೀಟಾಗಿ ನೋಡಿ ಕೈಗೆ ಅಂಟಬಾರ್ದು. ಕೈಗೆ ಸ್ವಲ್ಪ ತೇವ ಮಾಡ್ಕೊಂಡು ತಗೊಬೇಕು. ನೀಟಾಗಿ ಉಂಡೆ ಮಾಡ್ಕೊಬಹುದು. ನೋಡಿ ಒಂಚೂರು ಅಂಟ್ತಾ ಇಲ್ಲ ಕೈಗೆ, ಎಷ್ಟು ನೀಟಾಗಿ ಬಂತು ಅಂತ. ಮುದ್ದೆ ಹಿಟ್ಟು ಹಾಕಿ ಬಿಟ್ರೆ ಕೈನ ಗಂಟಾಗ್ಬಿಡುತ್ತೆ. ಹಿಂದೆನೆ ಫುಲ್ ಆತರ ಮಿಕ್ಸ್ ಮಾಡ್ತಾ ಇದ್ರೆ ನಿಧಾನಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ.